ಎಲ್ಲರಿಗೂ ನಮಸ್ಕಾರ. ಆ ರಂಗಭೂಮಿಯ ಕಲಾಮಾತೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನನ್ನ ಹೆಸರು ಪುಟ್ಟಣ್ಣಯ್ಯ. ನಮ್ಮ ತಂದೆ ಹೆಸರು ಮುದ್ದಣ್ಣ ಅಲಿಯಾಸ್ ಮುದ್ದರಂಗಪ್ಪ. ಗುಬ್ಬಿ ಕಂಪನಿಯ ರಾಜಾ ಅಪಾರ್ಟ್ ಮುದ್ದರಂಗಪ್ಪ ಅಂದರೆ ಹೆಸರುವಾಸಿ. ನಮ್ಮ ಊರು ಅರಸೀಕೆರೆ ತಾಲೂಕಿನ ಒಂದು ಪುಟ್ಟ ಹಳ್ಳಿ, ಯರಿಗೇನಹಳ್ಳಿ. ಅದಕ್ಕೋಸ್ಕರಲೇ ವೈ ಎಂಬರೋದು. ಹಾಗಾಗಿ ನಮ್ಮ ತಂದೆಯವರು ರಾಜಾ ಪಾರ್ಟ್ ಮಾಡ್ತಾ ಇದ್ದಿದ್ದರಿಂದ ಅವ್ರ ಜೊತೆಯಲ್ಲಿ ನನ್ನ ಹೆಸರು ಪುಟ್ಟಪ್ಪ ವೈಎಸ್. ಅದು ಗುಬ್ಬಿ ಕಂಪ್ನಿ ಬಂದ ಮೇಲೆ ಪುಟ್ಟಣ್ಣಯ್ಯ ಆಗೋಯ್ತು. ಇನ್ನು ನಮ್ಮ ತಂದೆಯವರು ಕಲಾವಿದರಾಗಿದ್ದರಿಂದ ಆ ಕಲೆ ಜೊತೆಯಲ್ಲೇ ಬಂತು. ಇದು ಅರಸೀಕೆರೆ ತಾಲೂಕಿನ ಒಂದು ಹಳ್ಳಿ, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಅದು ಮಾದರಿ ಗ್ರಾಮ, ಯಾಕೆಂದರೆ ಗುಬ್ಬಿ ವೀರಣ್ಣವರು ಎಲ್ಲ ಬಂದಿರತಕ್ಕಂಥ ಒಂದು ಗ್ರಾಮ. ಎರಡನೇ ಭಾಗ ಉದ್ಯೋಗ. ನಾಟಕನೇ ನಮ್ಮ ಉದ್ಯೋಗ. ನಮ್ಮ ತಂದೆಯವರು ಏನು ಮಾಡ್ತಿದ್ರು ಅದೇ ಉದ್ಯೋಗನ ನಾನು ಮಾಡ್ಕೊಂಡ್ಬಂದೆ. ನಾಟಕನೇ ನಮ್ಮ ವೃತ್ತಿ. ನಮ್ಮ ವೃತ್ತಿನೇ ಹಾರ್ಮೋನಿಯಂ ನುಡಿಸ್ತಾ ಇದ್ದಿದ್ದು ನಾನು. ಹಾಗೆ ಬಂದೆ. ಆ ನಾಟಕ ಕಲಿಸೋದು, ನಾಟಕದ ವೃತ್ತಿಗಳು, ನಾಟಕದಲ್ಲೇ ಬಂದಿರತಕ್ಕಂಥದ್ದು ನನ್ನ ವೃತ್ತಿ. ರಂಗಭೂಮಿಯ ಏನು ಮಜಲುಗಳು ಇತ್ತೋ ಅದನ್ನೆಲ್ಲ ಅದರಲ್ಲೇ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾಟಕ, ವೃತ್ತಿ ರಂಗಭೂಮಿ, ನಾಟಕವೇ ನನ್ನ ಜೀವನ, ಹಾರ್ಮೋನಿಯಮ್ಮೇ ನನ್ನ ಸರ್ವಸ್ವ. ಹೀಗೆ ಬಂದಿರತಕ್ಕಂಥವನು ನಾನು. 8 ವರ್ಷದ ಬಾಲಕನಾಗಿದ್ದಾಗಲೇ ನಮ್ಮ ತಂದೆಯ ಜೊತೆಲೇ ಗುಬ್ಬಿ ಕಂಪ್ನಿಯಲ್ಲಿ ನಾನು ಸಣ್ಣ ಇದು ಮಾಡ್ಕೊಂಡಿರ್ತಕ್ಕಂಥವನು. ಅವರು ಪರಮಶಿವಣ್ಣವರು ಬಾಲನಟರಾಗಿ 8 ವರ್ಷಕ್ಕೆ ಸೇರ್ಕೊಂಡ್ರು. ನಾನು ನಟನಾಗಿ 11 ವರ್ಷಕ್ಕೆ ಒಂದು ಸಣ್ಣ ಪಾತ್ರ, ಪ್ರಹ್ಲಾದನ ಪಾತ್ರವನ್ನು ಕೊಟ್ಟರು. ಅದರಲ್ಲಿ ನಾನು ರಂಗಭೂಮಿ ಬಂದಂಥವನು. ನಾನು ಪ್ರಥಮ ಅದು ಪಾತ್ರದ ವಿಭಾಗದಲ್ಲಿ ತೊಡಗಿಸ್ಕೊಂಡೆ. ಆನಂತರದಲ್ಲಿ ಹಾರ್ಮೋನಿಯಮ್ಮು, ಶಾಸ್ತ್ರೀಯವಾದ ಸಂಗೀತವನ್ನು ಕಲೀಲೇಬೇಕು ನೀನು, ಒಳ್ಳೆ ಫಿಂಗರ್ ಸಿಸ್ಟಮ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ವನ್ನಪ್ಪ ಭಾಗವತರು ನಮಗೆ ಒಳ್ಳೆ ಗುರುಗಳ ಹತ್ರ ಕೊಟ್ಟರು. ಆ ಗುರುಗಳು ಯಾರಪ್ಪ ಅಂದರೆ, ನಾನು ಅವ್ರು ನೋಡಿಲ್ಲ. ಹಾರ್ಮೋನಿಯಂ ಶೇಷಗಿರಿ ರಾಯರು ಅವ್ರು ನೋಡೇ ಇಲ್ಲ ನಾನು. ಅವರು AV ವರದಾಚಾರ್ಯರ ಕಂಪ್ನಿಯಲ್ಲಿ ಇದ್ದಂಥ ಹಾರ್ಮೋನಿಯಂ ಮಾಸ್ಟ್ರು. ನಮ್ಮ ತಂದೆಯವ್ರ ಚಿಕ್ಕ ಹುಡುಗರಂತ ಅವಾಗಿಲ್ಲ. ಅಂಥ ಒಂದು ವರದಾಚಾರ್ಯರ ಕಂಪ್ನಿಯಲ್ಲಿ ಆಗಿರ್ತಕ್ಕಂಥ ನಮ್ಮ ಹಾರ್ಮೋನಿಯಂ ಶೇಷಗಿರಿ ರಾಯ ಶಿಷ್ಯರೇ ಶ್ರೀನಪ್ಪ ಅಲಿಯಾಸ್ ಶ್ರೀನಿವಾಸಪ್ಪ ಅಂತ, ಶ್ರೀನಿವಾಸ ಮೂರ್ತಿ ಅಂತಲೂ ಕರೀತಾರೆ. ಅವರು ನಮ್ಮ ತಂದೆಯರು ಬಂದು ಅಲ್ಲಿ ಕಂಪ್ನಿ ನಿಂತ ಮೇಲೆ ಅಲ್ಲಿಂದ ತಂದು ನಮ್ಮ ಮನೆಯಲ್ಲೇ ಇಟ್ಕೊಂಡು ಅವ್ರಿಗೆ ಗುರು ಉಪಚಾರಗಳನ್ನು ಮಾಡಿಕೊಂಡು ಮನೇಲೆ ಇಟ್ಕೊಂಡು ಅವರು ಅಭ್ಯಾಸ ಮಾಡಿದರು. ನಾನು ನಮ್ಮ ಹಿರಿಯ ಅಣ್ಣ. ಕಾರಣ ಏನಂದರೆ, ನಾವು ನಮ್ಮ ತಂದೆಗೆ 5 ಜನ ಮಕ್ಕಳಿದ್ದು, ಅದನ್ನು ಮೊದಲೇ ಹೇಳಬೇಕಾಯ್ತು, ಈಗ ಹೇಳ್ತಾ ಇದ್ದೀನಿ. 5 ಜನ ಮಕ್ಕಳಲ್ಲಿ ಹಿರಿಯವನು ಹಾರ್ಮೋನಿಯಂ ಮಾಸ್ಟ್ರು, ನಾನು ನಕಲ ಈ ಕಡೆಯಿಂದ, ನಾನು ಹಾರ್ಮೋನಿಯಂ ಮಾಸ್ಟ್ರು. ಹಾಗಾಗಿ ಹಾರ್ಮೋನಿಯಂ ನಮ್ಮ ಅಣ್ಣನಿಗೂ ಹೇಳ್ಕೊಟ್ರು, ನನಗೂ ಹೇಳ್ಕೊಡ್ತಾ ಇದ್ರು. ಅಂಥ ಒಂದು ಹಾರ್ಮೋನಿಯಂ ಮಜಲು ಆ ಕಡೆಯಿಂದ ಬಂದಿದ್ದರಿಂದ ನಮಗೆ ವರದಾಚಾರ್ಯರು ಬಾನಿ ಹಾರ್ಮೋನಿಯಂ ಅಂತ ನಮಗೆ ಹೆಸರು. ನಮ್ಮ ಹಾರ್ಮೋನಿಯಂನಲ್ಲಿ ಯಾವ ಬಾನಿ ಹಾರ್ಮೋನಿಯಂ ನುಡಿಸ್ತೀಯಪ್ಪ ನೀನು? ವರದಾಚಾರ್ಯ ಕಂಪ್ನಿ ಬಾನಿ ಹಾರ್ಮೋನಿಯಮ್ಮು, ಗುಬ್ಬಿ ಕಂಪ್ನಿ ಬಾನಿ ಹಾರ್ಮೋನಿಯಮ್ಮು, ಹೀಗೆ ನಾನು ಅಂತ ಇದೆ. ಆದರೆ ನಾನು ಮೂಲ ಕಲ್ತಿದ್ದು ವರದಾಚಾರ್ಯ ಕಂಪ್ನಿಯಿಂದ ಬಂದಿದ್ರಲ್ಲ ನಮ್ಮ ಗುರುಗಳು. ಹಾಗಾಗಿ ನಮ್ಮ ಆ ಬಾನಿಯಲ್ಲಿ ಅದರಲ್ಲಿ ಹಾರ್ಮೋನಿಯಂನಲ್ಲಿ 2 ಥರ, ಒಂದು ಶಂಕರಾಭರಣ ಮೇಳ, ಒಂದು ಕಲ್ಯಾಣಿ ಮೇಳ ಅಂತ. ನಮಗೆ ಕಲ್ಯಾಣಿ ಮೇಳದ ಹಾರ್ಮೋನಿಯಮ್ಮು, ಶಂಕರಾಭರಣ ಮೇಳ ಹಾರ್ಮೋನಿಯಂ ಎರಡರಲ್ಲೂ ಅಭ್ಯಾಸ ಮಾಡಿದರು. ಹಾಗಾಗಿ ನಾವು ಆ ನಾಟಕದ ಮುಂದೆ ಬರತಕ್ಕಂಥದ್ದು, ನಾಟಕದ ಹಿಂದೆ ಇರತಕ್ಕಂಥದ್ದು. ನಾಟಕದ ಮುಂದೆ ಅಂದರೆ ಅಷ್ಟೊತ್ತಿಗಾಗಲೇ ಮುಂದ್ಗಡೆ ಇಟ್ಕೊಂಡು ಲೆಕ್ಕ ಹಾರ್ಮೋನಿಯಂ ನುಡ್ಸೋದು ಬಂದಿತ್ತು. ಆ ಲೆಕ್ಕ ಹಾರ್ಮೋನಿಯಂ ನುಡ್ಸೋ ಭಾವ ನಂದು. ಹಾಗೂ ಹಾರ್ಮೋನಿಯಮಲ್ಲಿ ತಬಲನೂ ನುಡಿಸ್ತಾ ಇದ್ದೆ. ಕೆಲವು ನಾಟಕಗಳಿಗೆ ತಬಲ ನುಡಿಸಿದ್ದೆ ನಾನು. ಇಷ್ಟಲ್ಲದಲ್ಲೇ ನಾನು ಆ ಕಾಲದಲ್ಲಿ ಬುಲ್ಬುಲ್ ತರಂಗಿಣಿ, ಜಲತರಂಗಿಣಿ, ಮೋರ್ಚಿಂಗು, ತಬಲ, ಹಾರ್ಮೋನಿಯಮ್ಮು, ಸ್ವಲ್ಪ ಕೊಳಲು, ವೀಣು, ಇಷ್ಟನ್ನು ಅಭ್ಯಾಸ ಮಾಡಿದ್ದೆ ನಾನು. ಹಾಗಾಗಿ ಆ ಒಂದು ವಿಭಾಗದೆಲ್ಲ ಬಂದಿರತಕ್ಕಂಥವನು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದು ಹಾರ್ಮೋನಿಯಂನಲ್ಲೇ ತೊಡಗಿಸ್ಕೊಂಡು ಹಾರ್ಮೋನಿಯಮ್ಮೇ ನುಡಿಸ್ಕೊಂಡು ಇದುವರೆಗೂ ಬಂದಿದ್ದೀನಿ. ನಾನು ಗುಬ್ಬಿ ಕಂಪ್ನಿಯಲ್ಲೂ ಕೂಡ ಹಾರ್ಮೋನಿಯಂ ಅಷ್ಟಾಗಕ್ಕೆ ಹಾರ್ಮೋನಿಯಮ್ಮೇ ಕಾರಣ. ಅದು ಎಷ್ಟು 67-68ನೇ ಇಸ್ವಿಗೆ ನನಗೆ ಹಾರ್ಮೋನಿಯಮ್ಮ ಒಂದು ಇದು ಸಿಕ್ತಲ್ಲಿಗೆ. ಅಲ್ಲಿವರೆಗೂ ನಾನು ಕಾಯ್ತಲೇ ಇದ್ದೆ. ಆ ಕಂಪ್ನಿಯಲ್ಲಿ ಏನಾದ್ರು ಕೊಡಬೇಕು ಅಂತಂದರೆ 1:2 ಪಾತ್ರಕ್ಕೂ ಅಷ್ಟೇ, ಹಾರ್ಮೋನಿಯಮ್ಗೂ ಅಷ್ಟೇ, ತಬಲಕ್ಕೂ ಅಷ್ಟೇ. ಯಜಮಾನರು ಒಬ್ಬರಿಗೆ 2 ಪಾತ್ರ ಇಟ್ಟಿದ್ರು. ಏನಾದ್ರು ಅವನಿಗೆ ಕಾಯಿಲೆ ಆದರೆ ಇವನು ಬೇಕು ಅಂತ ಸ್ಟ್ಯಾಂಡ್ ಬೈ. ಇದು ಹಾರ್ಮೋನಿಯಮ್ಗೂ ಇತ್ತು, ಪಾತ್ರ ಮಾಡೋರಿಗೂ ಇತ್ತು, ತಬಲ ನುಡ್ಸೋರ್ಗೂ ಇತ್ತು, ಹಾಡೋರ್ಗೂ ಇತ್ತು. ಹಾಗಾಗಿ ನಾನು ಅಲ್ಲಿದ್ದರಿಂದ ನೋಡ್ತಾ ಇದ್ದೆ. ನಾನು
ಅವ್ರು ನನಗೊಂದು ಸೀನಿಯರ್ ಇತ್ತಲ್ಲ, ಯಾವತ್ತು ಇವ್ರಿಗೆಲ್ಲ ಕಾಯಿಲೆ ಬರುತ್ತಪ್ಪ, ಏನಾದ್ರು ಕಾಯಿಲೆ ಬಂದು ಸ್ವಲ್ಪ ಹೊತ್ತು ಮಲಿಕೊಂಡ್ರೆ ನನಗೆ ಚಾನ್ಸ್ ಸಿಗುತ್ತಲ್ಲಪ್ಪ ಅಂತ ಕಾಯ್ತಾ ಇದ್ದೆ ನಾನು. ಹಾಗಾಗಿ ನನಗೆ ತುಂಬ ವರ್ಷದ ಮೇಲೆ ಅಲ್ಲಿ ಸಿಕ್ತು. ಹಾಗಾಗಿ ನಾನು ಬರೋ ಅಷ್ಟೊತ್ತಿಗೆ ಗುಬ್ಬಿ ಕಂಪ್ನಿ ಬರೋ ಅಷ್ಟೊತ್ತಿಗೆ ಮಹೋನ್ನತ ನಾಟಕಗಳಾಗಿರ್ತಕ್ಕಂಥ ಸುಭದ್ರಾ ಕಲ್ಯಾಣ, ಸಂಪೂರ್ಣ ರಾಮಾಯಣ, ಕುರುಕ್ಷೇತ್ರ, ದಶಾವತಾರ ಇವೆಲ್ಲ ನಾನು ನೋಡಿದಲ್ಲಿ ಅದು ನಾನು ಮೇಸ್ಟ್ರ್ ಆಗಿಲ್ಲ, ಅದಕ್ಕೆಲ್ಲ ಅದೆಲ್ಲ ದೊಡ್ಡ ದೊಡ್ಡರಾಗಿದ್ದರು. ಅವ್ರನ್ನ ನೋಡಿದ್ದಂತ ನಾನು ಇದ್ದೀನಿ. ನಾನು ಅವಕ್ಕೆಲ್ಲ ಮೇಸ್ಟ್ರ್ ಆಗಲಿಲ್ಲ. ನಾನು ಬರೋ ವರ್ಷಕ್ಕೆ ಲವಕುಶ, ಯಡಿಯೂರು ಸಿದ್ಧಲಿಂಗೇಶ್ವರ, ನಿರ್ದೋಷಿ, ಅಣ್ಣ ತಮ್ಮ, ಅಕ್ಕ ಮಹಾದೇವಿ ಈ ಥರ ನಾಟಕಗಳಿದ್ದು. ಆ ಥರ ನಾಟಕಗಳಿದ್ದರಿಂದ ಅವಕ್ಕೆಲ್ಲ ಬಂದು ನಾನು ಹಾರ್ಮೋನಿಯಂ ಮಾಸ್ಟರ್ ಆದೆ. ಆಮೇಲೆ ನನ್ನ ಜೊತೆಯಲ್ಲಿ ನಮ್ಮ ಇವರು ಬಂದರು. ಈಗ ಅವರು ಪಾಪ ಹಾಸಿಗೆ ಹಿಡ್ಬಿಟ್ಟಾರೆ, ಅವರೊಬ್ಬರೇ ಇಬ್ಬರೇ ಇರೋರು ನಾವೀಗ. ಅವ್ರಿಗೆ ಆಗ್ತಲೇ ಇಲ್ಲ ಪಾಪ, ನಾಗರಾಜಾಚಾರ್ಯ ಅಂತ. ಹಾಗಾಗಿ ಈ ಗುಬ್ಬಿ ಕಂಪ್ನಿ ಬಂದು ನಾವು ಹಾರ್ಮೋನಿಯಂ ಮಾಸ್ಟರ್ ಆಗಿ ಅಲ್ಲಿಂದ ಆ ಹಾರ್ಮೋನಿಯಂನ ಒಂದು ಸೊಗಡನ್ನು ನುಡಿಸ್ತಾ ತಬಲದ ಒಂದು ಸೊಗಡನ್ನು ಜೊತೆಯಲ್ಲಿ ಇಟ್ಕೊಂಡು ಇದುವರೆಗೂ ನಡ್ಕೊಂಬಂದಿರತಕ್ಕಂಥ ದಾರಿ. ಮೈಸೂರಿನ ಯಾವ್ಯಾವ ರಂಗ ತಂಡಗಳೊಂದಿಗೆ ನೀವು ಕೆಲಸ ಮಾಡಿದ್ದೀರಿ ಸರ್, ತೊಡಗಿಸಿಕೊಂಡಿದ್ದೀರಿ? ಮೊಟ್ಟ ಮೊದಲು ಹೇಳಬೇಕಂತಂದರೆ ಸುರುಚಿ ರಂಗಮನೆಯಿಂದಲೇ ಪ್ರಾರಂಭ ಆಯಿತು ಅಂತ ಹೇಳ್ಬಹುದು ನಾನು. ಕಾರಣ ಏನು ಅಂದರೆ ಅದಕ್ಕೂ ಹಿನ್ನೆಲೆ ಹೇಳ್ತೀನಿ ನಾನು. ಅಡಿಗೆ ಭಟ್ಟ ಅಂತ ನಾಟಕ ಮಾಡಿದರು, ಅದು ಯೋಗ ನರಸಿಂಹಮೂರ್ತಿಗಳದು. ಅಡಿಗೆ ಭಟ್ಟ ನಾಟಕ ಮಾಡಿದಾಗ ಅವರೇ ಪಾತ್ರ ಮಾಡ್ಕೊಂಡ್ಬಿಡ್ತು, ಯಾರು ಯೋಗ ನರಸಿಂಹಮೂರ್ತಿಗಳು. ನನಗೆ ಅವ್ರ ಪಾತ್ರ ಮಾಡಿದರೆ ಹಾರ್ಮೋನಿಯಂ ನುಡಿಸೋದಿಲ್ಲ. ಹಾರ್ಮೋನಿಯಂ ನುಡಿಸ್ಬೇಕಾದ್ರೆ ಅವ್ರಿಗೆ ಅಂಥ ಇದಾಗಿರ್ಬೇಕು, ವಿದ್ವತ್ತಿರ್ಬೇಕು. ಅವ್ರಿಗೆ ಕಡಿಮೆ ಇರೋಲ್ಲ ಬೇರೆ ಯೋಗ ನರಸಿಂಹಮೂರ್ತಿಗಳಂದರೆ. ಸೊ ಹೀಗೆ ನಡೀತಾ ಇತ್ತು. ಒಂದು ದಿನ ಅವ್ರದ್ದು ಇದರಲ್ಲಿ ನಡೀತಾ ಇತ್ತು, ಇಲ್ಲಿ ಲಕ್ಷ್ಮೀಶ ಅಂತ ಹಾಡ್ತಾ ಇದ್ದ ಅಮರಕಲಾ ಸಂಘದ ಒಂದು ನಾಟಕ ನಡೀತಾ ಇತ್ತು, ಕೈಕಾರಾಣಿ ನಾಟಕ. ಆ ಕೈಕಾರಾಣಿ ನಾಟಕಕ್ಕೆ ಸುಮ್ಮನೆ ನಾನು ಹೋಗಿ ಪ್ರೇಕ್ಷಕನ ಕೂತ್ಕೊಂಡಿದ್ದೆ. ನಾನು ಅಲ್ಲಿ ವಿದ್ಯಾರಣ್ಯಪುರಂದಲ್ಲಿದ್ದೆ. ಅಲ್ಲಿ ವಾಸುದೇವ ಕಲಾಮಂದಿರ ಅಂತ ಅಲ್ಲಿ ಹತ್ತಿರ ನಾದಬ್ರಹ್ಮ, ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ದ, ಇವ್ರು ನುಡಿಸ್ತಾ ಇದ್ರು. ಆಮೇಲೆ ಇವರು ಪರಿಚಯ ಮಾಡೋಕ್ಕೆ ಹೋದ್ರು. ಅವ್ರು ಅಲ್ಲೇ ಹೇಳಿದರು, ಗೊತ್ತಪ್ಪ ಪುಟ್ಟಣ್ಣಯ್ಯ ಗೊತ್ತಿಲ್ಲ ನನಗೆ, ಬರೀಲಿ ಅಂತ ಕರೆದು ಅಲ್ಲೇ ಕೂರಿಸಿದ್ರು. ಕೂರಿಸಿ ಹಾರ್ಮೋನಿಯಂ ನುಡಿಸಿದ್ರು. ಅಲ್ಲಿಂದ ಶುರುವಾಗಿ ನೋಡಪ್ಪ, ನಾನು ಅಡಿಗೆ ಭಟ್ಟ ನಾಟಕ ಮಾಡ್ತಾ ಇದ್ದೀನಿ, ಅದಕ್ಕೆ ಹಾರ್ಮೋನಿಯಂ ನೀನೇ ನುಡಿಸ್ಬೇಕು, ಇನ್ನು ಇವಕ್ಕೆಲ್ಲ ನಾನು ನುಡಿಸ್ಕೊತೀನಿ ಅಂದರು. ಹಾಗಾಗಿ ಅಡಿಗೆ ಭಟ್ಟ ನಾಟಕ ಹಾರ್ಮೋನಿಯಂ ನುಡಿಸ್ಬೇಕಾದ್ರೆ ನಾನೇನು ಮಾಡಿದೆ, ಹಾಗಾದರೆ ನಾನು ಇಲ್ಲೇ ಹತ್ರ ಮನೆ ಇದೆ, ಇಲ್ಲಿ ಸುರುಚಿ ರಂಗಮನೆಗೆ ಬರ್ತೀನಿ, ನೀವು ಬಂದುಬಿಡ್ರಿ ಅಂದರು. ಇವರು ನಮ್ಮ ಅನಂತಮೂರ್ತಿಗಳಿದ್ರು ಅವಾಗ. ರೀ ಪುಟ್ಟಣ್ಣಯ್ಯ ನೀವು ಬಂದುಬಿಡ್ರಿ, ವಾರದಲ್ಲಿ 2 ದಿನ ನಮ್ಮ ರಂಗಗೀತೆ ತೊಗೊಳೋಣ, ನೀವು ಯಾಕೆ ಗುಬ್ಬಿ ಕಂಪ್ನಿಯವ್ರು ಒಬ್ಬರು ಅಲ್ಲೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಹಂಗೆ ಅಂತಂದರು. ಒಂದು ದಿವಸ ಮನೆ ತೋರಿಸ್ದೆ, ದಿನ ಬಂದ್ಬಿಡೋರು. ಮೇಡಮ್ ಅವರು ಈಗಲೂ ಇದ್ದಾರೆ, ಅವರು ಒಂದು ಅಂಬಾಸಡರ್ ಕಾರಿತ್ತು ತೊಗೊಂಡು ಮನೆಗೆ ಬಂದು ಕರ್ಕೊಂಬರೋರು. ಹೀಗಾಗಿ ಇಲ್ಲೇ ನುಡಿಸ್ತಾ ಇದ್ದಿದ್ದರಿಂದ ಪ್ರಪ್ರಥಮವಾಗಿ ಇದು ನಾನು ನುಡಿಸಿದೆ. ಇಲ್ಲಿ ನಮ್ಮ ತಾಲೀಮೆಲ್ಲ ಆಯಿತು, ಅಡಿಗೆ ಭಟ್ಟ ನಾಟಕನೂ ಆಯಿತು, ಮತ್ತು ಇವ್ರಿಗೂ ರಂಗಗೀತೆಗಳನ್ನ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಈ ತಂಡದಲ್ಲಿ ನಾನು ಇದಕ್ಕಾಗಿ ಮಾಡಿರ್ತಕ್ಕಂಥವು ತುಂಬ ನಾಟಕಗಳಿದೆ. ಅಣ್ಣ ತಮ್ಮನ ಆಯಿತು, ಇದಾಯಿತು, ಮತ್ತಿರ್ಗ ಭೈರಪ್ಪನವ್ರದ್ದು ವಂಶವೃಕ್ಷ ಆಯಿತು. ಈಗ ಶ್ರೀಮದ್ ರಾಮಾಯಣನು ಕೂಡ ಇಲ್ಲಿಂದಲೇ ಆಗಿ ಮುಂದಕ್ಕೆ ಹೋಗಿದೆ. ಹಾಗಾಗಿ ನಾನು ತಂಡಗಳಲ್ಲಿ ಮೊದಲನೇ ತಂಡ ಇದು, 2ನೇದು ಕದಂಬ ರಂಗ ವೇದಿಕೆ, 3ನೇದು ಅಮರಕಲಾ ಸಂಘ, 4ನೇದು ನಟನ, 5 ಜನಮನ, 6 ಅದು ಆ ತಂಡ ಇದೆಯೋ ಇಲ್ಲೂ ಗೊತ್ತಿಲ್ಲ, ನಮನ ಕಲಾ ಮಂಟಪ ಅಂತ ಒಂದಿತ್ತು, ಅದು ಇದೆ, ಅದರಲ್ಲೂ ನಾನು ಮಾಡಿದ್ದೀನಿ. ಇನ್ನು ರೆಪರ್ಟಿಗಳು ರಂಗಾಯಣದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ರಂಗಾಯಣದಲ್ಲಿ ಬಂದಿರತಕ್ಕಂಥ ಇದನ್ನು. ಹಾಗಾಗಿ ಮೈಸೂರಿನ ಎಲ್ಲ ತಂಡಗಳಲ್ಲೂ ನಾನು ಭಾಗವಹಿಸಿದ್ದೀನಿ. ಹಾಂ ಸರ್, ನೀವು ಯಾವ ನಾಟಕಗಳಲ್ಲಿ ಕೆಲಸ ಮಾಡಿದ್ದೀರಾ ಸರ್? ಕೆಲಸ ಮಾಡಿದ್ದೀನಿ. ಮೊದಲನೇದಾಗಿ ಪೌರಾಣಿಕದ ತಳಹದಿಯಿಂದ ಬರ್ತೀನಿ ನಾನು. ಅದು ರಂಗಾಯಣದಲ್ಲಿ ಸದಾರಮ ನಾಟಕ. 2ನೇದು ಅಲ್ಲೇ ಮನ್ಮಥ ವಿಜಯ. ಇನ್ನು ಹಾಗೆ ಬಂದರೆ 3ನೇದು ಇಲ್ಲಿ ನಮ್ಮ ನಾದರಂಗದಲ್ಲಿ ಒಂದು ಇದು ನಾದರಂಗದಲ್ಲಿ ಇದು ಮಾಡಿದ್ದು ನಾವು, ಯಾವುದು ಕೃಷ್ಣ ಕುಟಿಲ ಅಂತ ಮಹಾದೇವಪ್ಪ ಬರೆದಿರತಕ್ಕಂಥ ನಾಟಕ. ಇನ್ನು ಇಲ್ಲಿ ನಟನದಲ್ಲಿ ಸುಭದ್ರಾ ಕಲ್ಯಾಣ. ಈ ನಾಟಕಗಳು ಪೌರಾಣಿಕ ಮತ್ತು ಜಾನಪದ ನಾಟಕಗಳು. ಇನ್ನು ಸಾಮಾಜಿಕ ನಾಟಕಗಳು ಬಹಳಷ್ಟು ಎಲ್ಲ ಮಾಡಿದ್ವಿ. ಅಮರಕಲಾ ಸಂಘದಲ್ಲಿ ಆಯಿತು, ಇಲ್ಲೂ ಆಯಿತು. ಅನಂತರದಲ್ಲಿ ನಮನ ಕಲಾ ಮಂಟಪ ಮತ್ತು ಜನಮನ, ಕೃಷ್ಣ ಜನಮನ, ಸಾಕಷ್ಟು ನಾಟಕಗಳಾಗಿದೆ. ಇವು ಈ ತಂಡಗಳಲ್ಲಿ ಮುಖ್ಯವಾಗಿ ನಾನು ಭಾಗವಹಿಸಿದ್ದೀನಿ.
ಈ ತಂಡಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದೆ. ಇದರಲ್ಲೆಲ್ಲ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ. ಈ ನಾಟಕಗಳಿಗೆಲ್ಲ ಸಂಗೀತ ನಿರ್ದೇಶನ ಮಾಡಿದ್ದೇನೆ. ಹಾಂ ಸರ್. ಆ ನಿರ್ದೇಶನ ಕಡಿಮೆ, ನಾಟಕ ನಿರ್ದೇಶನ ಮಾಡಿಲ್ಲ, ಸಂಗೀತ ನಿರ್ದೇಶನ ಹೆಚ್ಚಾಗಿ ಮಾಡಿದ್ದೇನೆ. ಈಗ ಉದಾಹರಣೆ ಹೇಳಬೇಕು ಅಂದರೆ ವಂಶವೃಕ್ಷ, ಅದ್ರ ನಿರ್ದೇಶನ ಶ್ರೀಧರ್ ಮೂರ್ತಿ ಮಾಡ್ತಾ ಇದ್ರು. ಮೊದಲೆಲ್ಲ ಬೇರೆ ಬೇರೆ ಮಾಡಿದ್ರು. ಶ್ರೀಧರ್ ಮಾಡಿದಾಗ ಆ ಸಂಗೀತ ಮೂಲ ನಮ್ಮ ಯೋಗ ನರಸಿಂಹಮೂರ್ತಿಗಳು ಮಾಡಿದ್ರು. ನಾನು ಪರಿಷ್ಕರಣೆ ಮಾಡಿ ನಾನು ಮಾತ್ರ ವಂಶವೃಕ್ಷಕ್ಕೆ ಸಂಗೀತ ನಿರ್ದೇಶನ ಮಾಡಿದೆ. ಅದು ತುಂಬ ಚೆನ್ನಾಗಿ ನಡೀತು. ಅದು ಇಲ್ಲೇ ನಡೀತಲ್ಲ, ಇಲ್ಲಿ ವಂಶವೃಕ್ಷ ನಮ್ಮ ಕಲಾ ಸುರುಚಿಯಲ್ಲೇ ನಡೆದೋಯ್ತು ಅದು. ಹಾಂ ಸರ್. ಸರ್, ಮೈಸೂರು ಅಲ್ಲದೆ ಬೇರೆ ಯಾವ ಯಾವ ಊರುಗಳಲ್ಲಿ ನೀವು ನಾಟಕನ ಪ್ರದರ್ಶನಗಳಿಗೆ ಮಾಡಿದ್ದೀರಾ ಸರ್? ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೈಸೂರಲ್ಲದೆ ಈಗ ನಾನು ಕಂಪ್ನಿಯಲ್ಲಿ ಹೋದ್ಮೇಲೆ ಮೈಸೂರಿಗೆ ಸೀಮಿತವಾಗಿರಲಿಲ್ಲ. ಮೈಸೂರಿಗೆ ಬಂದು ಒಂದು 40 ವರ್ಷ 42 ವರ್ಷ ಆಗಿದೆ. ಅದಕ್ಕೆ ಬದಲು ತಿರುಗಾಟದಲ್ಲಿ ಇದ್ದು ನಾವು ಕಂಪ್ನಿಯ ಜೊತೆಲೇ ಇದ್ದು ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಇದಕ್ಕೆ ಹೋಗ್ಬಿಟ್ಟಿದ್ವಿ. ಆದರೆ ಮೈಸೂರಿಗೆ ಬಂದ ಮೇಲೆ ನಾನು ಹೋಗಿದ್ದು ಸದಾರಮೆ ನಾಟಕವನ್ನು 76 ಶೋ ಆಯಿತು. 76 ಶೋನಲ್ಲೂ ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಧಾರವಾಡ, ಗುಲ್ಬರ್ಗ ಅದೆಲ್ಲವೂ ಆಯಿತು. ಅನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಆಯಿತು. ಆನಂತರದಲ್ಲಿ ಇದಕ್ಕೆ ಹೋಯ್ತು, ಹೊರ ಸ್ಟೇಟ್ಗೆ ಹೋಯ್ತು, ಹೊರ ರಾಜ್ಯ, ಇದಕ್ಕೆ ಹೈದರಾಬಾದ್ಗೆ ಹೋಯ್ತು. 42 ವರ್ಷದ ಹಿಂದೆನಾ ಸರ್? ಇಲ್ಲ, ಈಗ 2010, 11. ಓಕೆ. ಅದು ನಾನು ಹೇಳ್ತಾ ಇರೋದು ಇದು ಇಲ್ಲಿ ಮೈಸೂರಿಗೆ ಬಂದ ನಾನು ಹೇಳ್ತೇನೆ. ಮೈಸೂರು ಬಂದ 2010ರಲ್ಲಿ ಲಿಂಗದೇವ್ರ ಹಳಮನೆ ಇದ್ದಾಗ ನಾವು ಇದು ಪ್ರಾರಂಭ ಮಾಡಿದ್ವು, ಯಾವ್ದ ಸದರಮೆ ನಾಟಕನ. ಅದು ಅಲ್ಲಿಂದ ಎಲ್ಲ ಕಡೆ ಕೊಡೋಕೆ ಶುರುವಾಯಿತು. ಇದಲ್ಲದೆ ಆ ರಾಜ್ಯಕ್ಕೆ ಹೋಗಿ ಬಂದ್ಬಿಟ್ಟು ಹೊರ ರಾಜ್ಯಕ್ಕೂ. ಇದು ಸದರಮೆ ನಾಟಕದಲ್ಲಿ ಇದ್ದಂಥದ್ದು. ಮನ್ಮಥ ವಿಷಯ ಭಾರಿ ಚೆನ್ನಾಗಿ ನಡೀತು. ಅಷ್ಟರೊಳಗೆ ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಂತಲೇ ಮಾಡಿದ್ರು. ಅಷ್ಟರೊಳಗೆ ಕುವೆಂಪು ಅವರ ರಾಮಾಯಣ ದರ್ಶನ ಬಂದ್ಬಿಡ್ತು. 50 ವರ್ಷ ಆಯ್ತಲ್ಲ, ಹಾಗಾಗಿ ಅದಕ್ಕೆ ರೀಡಿಂಗ್ ಮಾಡ್ತಾ ಇದ್ದು, ಹಾಗಾಗಿ ಅದಕ್ಕೆ ಮಾಡಿದ್ರು. ಇನ್ನೆಲ್ಲ ಇದು ಬಂದಿರತಕ್ಕಂಥದ್ದು ಯಾವ ನಮ್ಮ ನಟನ ನಮನ ಇದು ನಟನ ನಮ್ಮ ಮಂಡ್ಯ ರಮೇಶ್ ಅವ್ರದ್ದು. ಅದರಲ್ಲಿ ಸುಭದ್ರ ಕಲ್ಯಾಣ, ಅದು ಬೇರೆ ಕಡೆ ಬೆಂಗಳೂರು ಎಲ್ಲ ಕಡೆ ಹೋಯ್ತು. ಅದಕ್ಕೂ ನಾನು ಪರಮಶಿವಣ್ಣ ಇದ್ರ ಮೊದಲು, ಆಮೇಲೆ ನಾನು ಈಗ ಇತ್ತೀಚೆಗಾಗಿದ್ದೀನಿ. ಹೀಗಾಗಿ ಅದರಲ್ಲೂ ಅದು ಸಂಗೀತ ಸುಭದ್ರ. ಹಾಗಾಗಿ ಆ ಸಂಗೀತ ನಾಟಕಗಳು ಹೇಳಿದೆ. ಇನ್ನು ಇವೆಲ್ಲ ಎಲ್ಲಿರತಕ್ಕಂಥವು ಈ ನಾಟಕಗಳು ಎಲ್ಲ ಕಡೆಯಲ್ಲಿ ಹೋಗಿದೆ. ಇನ್ನು ಇದಲ್ಲದೆ ಕದಂಬ ರಂಗವೇದಿಕೆಯಿಂದ ಬಾಂಬೆಗೆ 2 ಸಾರಿ ಹೋಗಿದ್ದೀವಿ ನಾಟಕ. ಆಮೇಲೆ ಇದಕ್ಕೂ ಹೋಗಿದ್ವಿ, ಯಾವುದೋ ನಮ್ಮ ಬಳ್ಳಾರಿ ಇದಕ್ಕೆ ನಡೀತಲ್ಲ, ಹಂಪೆ ಉತ್ಸವಕ್ಕೆ ಹೋಗಿದ್ವಿ. ಆಮೇಲೆ ಇಲ್ಲಿಂದ ಒಂದು ನಾಟಕ ಹದ್ದು ಮೀರಿದ ಆದಿ ಅಂತ US ರಾಮಣ್ಣ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ನಾಟಕ, ಅದು ಪ್ರಸನ್ನ ಅವ್ರದ್ದು. ಅದು ಬಾಂಬೆಗೆ ಅವ್ರ ನಿರ್ದೇಶನ ಅವ್ರದ್ದೇ ಕರೆಕ್ಟು. ಇವರು ಉಮೇಶ್ ಪಾತ್ರ ಮಾಡಿದ್ರು ಅದರಲ್ಲಿ. ಹಾಗಾಗಿ ಈ ನಾಟಕಗಳೆಲ್ಲ ಅವ್ರ ಜೊತೆಲೆಲ್ಲ ಹೋಗಿದೆ. ಅದಕ್ಕೆ ಸಂಗೀತ ಅಷ್ಟೇ, ನಾನು ನಿರ್ದೇಶನ ಅವ್ರದ್ದಿತ್ತು. ಆ ನಾಟಕಗಳೆಲ್ಲ ಸಂಗೀತನ. ಹಾಂ ಸರ್. ಮೈಸೂರಲ್ಲಿ ನೀವು 42 ವರ್ಷ ದಿಂದನೇ ಬಂದ್ರಿ ಅಂತ ಹೇಳಿದ್ರಿ ಸರ್. ಮೈಸೂರಲ್ಲಿ ಸುಮಾರು ನಾಟಕಗಳು ಅವಾಗಿಂದನೂ ಮಾಡ್ಕೊ ಬಂದಿದ್ದೀರಾ. ಯಾವ್ಯಾವ ರಂಗಮಂದಿರದಲ್ಲಿ ಮಾಡಿದ್ದೀರಾ ಸರ್ ಮೈಸೂರಿನಲ್ಲಿ? ಮೈಸೂರಿನಲ್ಲಿ ಮೊದಲನೇದು ನಾನು ಹೇಳಬೇಕು ಅಂತಂದರೆ ಅಮರಕಲಾ ಸಂಘದ ಶಾಪ ನಾಟಕ B. ಜಯಶ್ರೀ ಅವರು ನಿರ್ದೇಶನ ಮಾಡಿದರು. ಅದಕ್ಕೆ ನಾನೇ ಸಂಗೀತ ನಿರ್ದೇಶನ ಮಾಡಿದ್ದೆ. ಅದನ್ನು ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಬಹಳಷ್ಟು ಚೆನ್ನಾಗಿ ಮಾಡಿದರು. ಅಲ್ಲಿ ಅದು ಬೆಂಗಳೂರಿಗೆಲ್ಲ ಹೋಯಿತು, ಬೇರೆ ಕಡೆ ಎಲ್ಲ ಹೋಯಿತು ಅಂತ ಹೇಳ್ತಾರೆ. ಆ ರಂಗಮಂದಿರ, ಸುರುಚಿ ರಂಗಮಂದಿರ, ನಟನ, ಅನಂತರದಲ್ಲಿ ಅದು ರಂಗಮಂದಿರ ಆಗದೇ ಇದ್ರೂ ಕೂಡ ಕಿರು ರಂಗಮಂದಿರ ಅಂತ ಅಲ್ಲಿ ಬಹಳಷ್ಟು ನಾಟಕಗಳು ನಡೀತಿದೆ. ಇನ್ನು ಬೇರೆ ಕಡೆ ನಮ್ಮ BM ರಾಮಚಂದ್ರ ಇದ್ದಾರಲ್ಲ, ಅವರು ಇದ್ರ ಕಡೆಯಲ್ಲಿ ಅವರು ಒಂದಷ್ಟು ಅಲ್ಲಿ ಇದನ್ನೆಲ್ಲ ಹಾಕಿ ಅವ್ರ ಕಡೆಯಿಂದ ಒಂದು 4-5 ನಾಟಕಗಳೆಲ್ಲ ನಡೆದಿದೆ. ಇದೆಲ್ಲ ನಮಗೆ ಬಹಳಷ್ಟು ನಾಟಕಗಳೇ ನಡೆದುಬಿಟ್ಟಿದೆ ಬಿಡಿ, ಬಹಳಷ್ಟು ನಾಟಕಗಳೇ ನಡೆದಿದೆ. ಇದು ಕೆಲವು ಮಾತ್ರ ಹೇಳಿದೆ ನಾನು. ಓಕೆ ಸರ್. ಈ ಮೈಸೂರು ರಂಗಮಂದಿರಗಳಲ್ಲಿ ನೀವು ನೋಡಿರುವಂತಹ ಸಮಸ್ಯೆಗಳನ್ನ ಏನಾದರೂ ಇತ್ತು ಅಂದರೆ ಯಾವ್ಯಾವ ಸಮಸ್ಯೆಗಳನ್ನ ನೀವು ನೋಡಿರ್ಬೋದು ಸರ್? ಮೈಸೂರಿನ ರಂಗಮಂದಿರದಲ್ಲಿ ಸೀಮಿತವಾಗಿ ಇಲ್ಲೇ ರಂಗಮಂದಿರ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಹವ್ಯಾಸಿ ನಾಟಕ ಅಂದರೆ ಸಾಮಾಜಿಕ ನಾಟಕಗಳಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದಾರೆ. ಈ ಉದಾಹರಣೆಗೆ ನಾವು ಈಗ ರಾಮಾಯಣ ಇಲ್ಲಿ ಸುರುಚಿ ರಂಗಮನೆಯಿಂದ ಮಾಡಿಸಿದ್ವು. ಇದನ್ನು ರಮಾ ಗೋವಿಂದ ರಂಗಮಂದಿರದಲ್ಲಿ ಮಾಡಬೇಕು ಅಂತ ಮಾಡಿದ್ವು. 1 ವಾರ ಸತತವಾಗಿ ಅಲ್ವಾಗಿ ನೋಡಿದ್ವು. ಏನು ಮಾಡ್ರು ಪರ್ದಾಕಟ್ಟಕ್ಕೆ ಸ್ಥಳ ಇಲ್ಲ ಅಲ್ಲಿ. ನಮ್ಮ ರಂಗಭೂಮಿಯಲ್ಲಿ ಏನಾಗಿದೆ ಅಂದರೆ ಪರ್ದಾಕಟ್ಟೆ ಸ್ಥಳ ಇಲ್ಲ. ಯಾಕೆಂದರೆ ನಾಟಕಗಳು ಕಡಿಮೆ. ಅದು ಪೌರಾಣಿಕ ನಾಟಕ ಆಡೋರೇ ಇಲ್ವಲ್ಲ.
ಇನ್ನು ಅದಕ್ಕೆ ಏನು ಮಾಡಕ್ಕೆ ಮಾಡಿರ್ತಾರೆ. ಆಮೇಲೆ ಏನ್ರಿ ಮಾಡೋದು ಇದಕ್ಕೆ ಅಂತಂತ ಹೇಳಿದ್ರೆ ನಮ್ಮ BM ರಾಮಚಂದ್ರು ನಾನು ಸೇರಿ ನಮ್ಮ ಶಿಷ್ಯರೆಲ್ಲ ಬಂದರು. ಏನಾದ್ರು ಮಾಡಲೇಬೇಕಲ್ಲ ಅಂದಾಗ ಅಲ್ಲಿ ಪರ್ದೆ ಎಳೆದು ಕಟ್ಟಕ್ಕೆ ಒಂದು 4 ಇದನ್ನೆಲ್ಲ ಹಾಕಿ ಹೊಡೆದು ಒಂದು ಗೂಟ ಹೊಡೆದು ಈ ಕಡೆ ಆ ಕಡೆ ಪರ್ದೆ ಕಟ್ಟಕ್ಕೆ ಮಾತ್ರ ಮಾಡಿದರು. ಆದರೆ ನನ್ನ ಕೊರತೆ ಏನಿತ್ತು ಗೊತ್ತಾ, ನಾನು ಕಂಪ್ನಿಯಲ್ಲಿ ನೋಡಿದ್ದು ಮೊದಲು ಅಂಕದ ಪರದೆ ಫ್ರೇಮು ಬರಲೇಬೇಕು. ನಮ್ಮ ನಾಟಕದಲ್ಲಿ ಅಂಕದ ಪರದೆ ಫ್ರೇಮು ಇರಬೇಕು. ಅದಕ್ಕೆ ಅಂಕದ ಪರದೆ ಅಂದರೆ ಅದು ಆವಾಗಿನ ಒಂದು ವೃತ್ತಿರಂಗಭೂಮಿಯ ಸೊಗಡು. ಅಲ್ಲಿ ನೋಡಿದ್ರೆ ಅಂಕದ ಪರದಲ್ಲಿ ಅಲ್ಲಿ ವಿಶ್ವರೂಪ ಬಂದಿದೆ ಅಂದರೆ ಆಹಾ ಭಗವಂತನ ನೋಡ್ತಾ ಇದೀವಪ್ಪ ಅನ್ಬೇಕು, ಜನಗಳಲ್ಲೇ ಅದು ಭಾವನೆ ಕೊಡಬೇಕು. ಅಲ್ಲಿ ಗಂಗಾವತರಣ ಏನಾದ್ರು ಬಂದು ಈಶ್ವರ ಹೆಂಗೆ ನಿಂತಿದೆ ನೋಡ್ರಪ್ಪ, ಹಳ್ಳಿಯವರು ಕೂಡ ಈಶ್ವರ ಚಟಬಿಟೆ ಹಿಡಿದೆ ಗಂಗಾ ಧುಮ್ತಾ ಇದೆ ನೋಡು ಇದ್ರೂ ತಡಿ ಅದೇನು ನೋಡು ಅಲ್ಲಿ ನೋಡು ಮಕ್ಕಳಿಗೆಲ್ಲ ಹೇಳಿ ಇಲ್ಲಿ ತೋರಿಸೋರು. ಯಾರು ಮಕ್ಕಳು ಕರ್ಕೊಂಡು ನಾಟಕ ನೋಡೋಕೆ ಬಂದವರು. ಇದು ನಮ್ಮ ರಂಗಭೂಮಿಯ ಒಂದು ಸೊಗಡು, ಯಾವುದು ವೃತ್ತಿ ರಂಗಭೂಮಿಯ ಸೊಗಡು. ಅದನ್ನೆಲ್ಲ ಮಾಡೋಕ್ಕೆ ಅಂತ ಹೋದ್ರೆ ಅಲ್ಲಿ ಆಗಲೇ ಇಲ್ಲ ಸ್ಥಳ. ಆವಾಗ ಹಿಂದೆ ಎಲ್ಲ ಕಟ್ಕೊಂಡು ಪಾಪ ಏನೋ ಒಂದು 4 ಪರ್ದ ಕಟ್ಕೊಂಡು ಇನ್ನಿದ್ದಂಗೆ ಮಾಡಿದ್ವು. ಇನ್ನು ಬೇರೆ ರಂಗಮಂದಿರದಲ್ಲೂ ಅದೇ ಆಗಿದೆ. ಬೇರೆ ರಂಗಮಂದಿರದಲ್ಲಿ ಅದಕ್ಕಿಲ್ಲ. ಯಾವುದಕ್ಕೆ ಪೌರಾಣಿಕ ಸಾಮಾಜಿಕಕ್ಕೆ ಸಾಕಷ್ಟು ಕಟ್ಟಾಗಿ ಎಳೆಯೋಕ್ಕೆ ಇಲ್ಲವೇ ಇಲ್ಲ. ಅದು ಒಂದು ಮಾತ್ರ ಮಾಡಿದ್ದಾರೆ, ಇಲ್ಲಿ ಟೌನ್ ಹಾಲಲ್ಲಿ. ಅಲ್ಲಿ ಸಾಕಷ್ಟು ಅದಕ್ಕಾಗಿ ಮಾಡಿದ್ದಾರೆ, ಇಲ್ಲಿ ಅದಕ್ಕಾಗಿ ಮಾಡಿಲ್ಲ. ಇದು ಎಲ್ಲ ಇದರಲ್ಲೂ ನಾನು ಕಾಣದೇ ಇರತಕ್ಕಂಥ ಕೊರತೆ ಅದರ ವೃತ್ತಿರಂಗಭೂಮಿಗೆ. ಇನ್ನು ಸಾಮಾಜಿಕ ನಾಟಕಕ್ಕೆ ಸಾಕಷ್ಟು ಮಾಡ್ಬೋದು, ಅದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅದು ಇಲ್ಲೇ ರಂಗಮಂದಿರದಲ್ಲಿ ಆ ಕೊರತೆ ಅದೊಂದು ಎದ್ದು ಕಾಣುತ್ತೆ. ಓಕೆ ಸರ್, ಇದು ರಂಗಮಂದಿರದ ಸಮಸ್ಯೆಗಳು ಆಯಿತು ಸರ್. ಈಗ ರಂಗಭೂಮಿಯಲ್ಲಿರುವಂತಹ ಸಮಸ್ಯೆಗಳು ಹೇಳೋದಾದರೆ ಸರ್, ನೀವು ನೋಡಿರೋ ಹಾಗೆ ರಂಗಭೂಮಿಯ ಸಮಸ್ಯೆ ಮೊದಲು ಈ ಜನ ಏನು ಮಾಡ್ತಾರೆ ಅಂದರೆ, ಒಂದು ಮಾತು ಹೇಳಿ ಮುಂದಕ್ಕೆ ಹೋಗ್ತೀನಿ. ಸಂಗೀತ ತಲೆದೂಗಿಪ್ಪುದು ಹೊಟ್ಟೆ ತುಂಬೀತೆ, ಇದು ನಮ್ಮ DVG ಅವ್ರ ಮಾತು. ಸಂಗೀತ ತಲೆದೂಗುತ್ತೆ ಹೊಟ್ಟೆ ತುಂಬುತ್ತೇನಪ್ಪ, ತುಂಬಿಸಲ್ಲ ಅದು. ಆದರೆ ಚಂದ್ರನ ಶೀತಲ ಕಿರಣ ಬರ್ತದೆ ಅಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತೇನಪ್ಪ. ಆಗ ಹಾಗೆ ಈ ಸಂಗೀತ ಸಾಹಿತ್ಯ ಮತ್ತಿರ್ಗ ಈ ನಾಟಕದ ಅಭಿನಯ ಅಷ್ಟೇ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದನ್ನು ನಿನ್ನನ್ನು ನೀನು ತ್ಯಾಗ ಮಾಡ್ಕೊಂಡು ಸಾವ್ಕೊಂಡು ಮಾಡಲೇಬೇಕು ಅಂತ ಅದು ಋಷಿವಾಕ್ಯ. ಯಾವ ಋಷಿ? ಭರತ ಋಷಿದು. ನಮ್ಮ ನಾಟಕದ ಪಿತೃ ಇದನ್ನಲ್ಲ ಭರತ ಋಷಿ. ಆ ಭರತ ನಾಟಕ ಬರೆದಂಥವನೇ ಅದನ್ನು ನಿನ್ನ ತ್ಯಾಗವನ್ನು ಮಾಡಿ ಅದನ್ನು ನಾಟಕ ಮಾಡಪ್ಪ ಅಂತ ಹೇಳಿದ್ದಾರೆ. ಅಂಥ ಒಂದು ಇದಕ್ಕೆ ಈಗ ಕೊರತೆಗಳ ಬಗ್ಗೆ ಹೇಳಬೇಕು ಅಂದರೆ, ನಾಟಕ ಬಂದು ಆಡ್ರಿ ಅಂತಾರೆ. ನಾಟಕ ಬಂದು ಆಡ್ರಿ ಅಂತಾರೆ ವಿನಃ ನೀವು ಊಟ ಮಾಡಿದರೆ ಊಟಕ್ಕಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀವಿ ನೋಡಿ ಅಂತಾರೆ. ಅಲ್ಲಿ ಇಟ್ಟಿದ್ದಾರೆ, ಅಲ್ಲಿ ಏನಾಗಬಹುದು. ಇವ್ರಿಗೆ ಪಾಪ ಬೆಳಗ್ಗಿಂದ ಕೆಲಸ ಮಾಡ್ತಾರೆ, ಜಾಸ್ತಿ ಇಟ್ಟಿರ್ಬೇಕು ಅಂದರೆ ಆಗಲ್ಲ. ಅಲ್ಲೇನೋ ಒಂದು ಸ್ವಲ್ಪ ಇಟ್ಟಿರ್ತಾರೆ, ಅಲ್ಲಿ ಬಿಸ್ಕತ್ತೋ ಟೀ ಇಟ್ಟಿರ್ತಾರೆ. ಸಾಕಾಗುತ್ತಾ? ಬಿಸ್ಕತ್ತೋ ಟೀ ಕುಡಿದ್ರಾಗಲ್ಲ. ಯಾಕೆಂದರೆ ನಾಟಕದಲ್ಲಿ ನಿಂತ್ಕೋಬೇಕು, ರಾತ್ರಿ ಎಲ್ಲ ನಿಂತ್ಕೋಬೇಕಲ್ಲ. 3 ಗಂಟೆ ನಾಟಕನ ಇರ್ತವೆ ಇದರಲ್ಲಿ. ಸಾಮಾಜಿಕದಲ್ಲೂ ಇರ್ತವೆ, ಪೌರಾಣಿಕದಲ್ಲೂ ಇರ್ತವೆ. ಅಷ್ಟತಕ ಇರಬೇಕಾಗ್ತಾ ಇಲ್ವಲ್ಲ. ಈ ಕೊರತೆ. ಆಮೇಲೆ ಸಾಕಷ್ಟು ಹಣ ನೀವು ಪಾತ್ರ ಮಾಡೋರಿಗೆ ಸಿಕ್ಕಲ್ಲ. ಇಲ್ಲೆಲ್ಲ ಯಾವುದೋ ಇದಕ್ಕೆ ಸಿಕ್ಕುತ್ತೆ, ಪಾತ್ರ ಮಾಡೋರಿಗೆ ಮಾತ್ರ ಹಿನ್ನೆಲೆ ನ್ಯಾಯ ಯಾವುದೋ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಸಿಕ್ಕಲ್ಲ. ಈ ಕೊರತೆ ಎದ್ದು ಕಾಣುತ್ತೆ. ಅನಂತರದಲ್ಲಿ ನಾಟಕ ತಗೊಂಡೋಗಿ ಆಡಿಸ್ತಾರಲ್ಲ, ಅವರು ಸರಿಯಾಗಿ ಇವರಿಗೆ ಕೊಡಲ್ಲ. ಏನೋ ಕೊಡ್ತಾರೆ, ಏನೋ ಹೋಗ ಪಾರ್ಲಾಗಿ ಅಂತ ಕೊಟ್ಬಿಡ್ತಾರೆ. ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ರಂಗಗೀತಾಂಜಲಿ ತಂಡ ಅಂತ ಕಟ್ಕೊಂಡೆ ನಾನು. ನಾನೇನು ಮಾಡಿದೆ, ಇಲ್ಲಿ ಹೋಗ್ಬಿಡುತ್ತಲ್ಲ ಅಂತ ಪರಮಶಿವಣ್ಣ ನಾವು ಯೋಚನೆ ಮಾಡಿದ್ವಿ. ಅವರೊಂದು ಬೆಂಗಳೂರಲ್ಲಿ ಕಟ್ಟಿದ್ರು, ನಾನು ಇಲ್ಲಿ ಕಟ್ಟಿದೆ. ಎಲ್ಲರೂ ಹುಡುಗರನ್ನೆಲ್ಲ ಸೇರಿಸಿ ನಾನು ಫ್ರೀಯಾಗಿ ಅವತ್ತಿಂದ ಹೇಳ್ಕೊಟ್ಟು, ಅವ್ರಿಗೆ ಮನೆಯಲ್ಲೇ ಎಲ್ಲ ಕಾಫಿ ಬಿಸ್ಕತ್ ತಿಂಡಿಯನ್ನು ಕೊಟ್ಕೊಂಡು ನಾನೇ ಹೇಳ್ಕೊಟ್ಟು ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆಗೆ ರಂಗಗೀತೆ ಆಡಿಸಿದ್ರೆ ಕೆಲವು ಜನ ಕೊಟ್ಟಿದ್ದಾರೆ. ಕೆಲವು ಜನ ರಂಗಗೀತೆ ಆಡಿಸಿದ್ರೆ ನಮಸ್ಕಾರ, ತುಂಬ ಚೆನ್ನಾಗಿತ್ತು ನೀವು ರಂಗಗೀತೆ, ನೋಡೋಕೆ ಅದ್ಭುತವಾಗಿತ್ತು, ನಮಸ್ಕಾರ ಬರ್ತೀರಾ ಅಂತ ಕಳಿಸಿದರೆ ವಿನಃ ಇನ್ನು ಪರಿಸ್ಥಿತಿ ಏನು, ಇನ್ನು ಮುಂದಿನ ಪರಿಸ್ಥಿತಿ ಏನು? ಇನ್ನು ಹುಡುಗರು ಏನೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪೆಟ್ರೋಲ್ ಖರ್ಚಿಲ್ಲ ಅಂದ್ರೆ ಮತ್ತೆ ಬರಲ್ಲ ಕಲಿಯೋಕ್ಕೆ, ಅದು ಉಳಿಸ್ಬೇಕು. ಹಾಗಾಗಿ ನಾನು ಕೈಯಿಂದ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಎಷ್ಟೋ ಇವೆ, ಇವತ್ತು ಇದೆ. ಕೈಯಿಂದ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇವತ್ತು ಇದೆ. ಇನ್ನು ಕೊಡಲಿಲ್ಲ ಅಂದರೆ ಮುನಿಸ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ. ಅಲ್ಲೇನು ಓದು ದುಡ್ಡು ಸಿಕ್ಕಲ್ಲಪ್ಪ, ಅಲ್ಲೇ ಮಾಡೋಣ ಆಡೋಣ ಅಂತ ಹುಡುಗರು ಬರೋದೇ ಇಲ್ಲ. ಹೀಗಾಗಿ ಈ ಕೊರತೆ ಎದ್ದು ಕಾಣ್ತದೆ. ಇನ್ನೊಂದು ಕೊರತೆ, ಪಾತ್ರ ಏನಾದ್ರು ಪಾತ್ರ ಮಾಡಬೇಕು ಅಂದರೆ ಅದು ಪಾತ್ರಕ್ಕೆ ತಕ್ಕಂತೆ ಹಾವಭಾವ ಇರ್ತಕ್ಕಂಥವ್ರು ಸಿಕ್ಕಲ್ಲ. ಇನ್ನು ಬೇರೆ ಯಾರೋ ಸಿಗ್ತಾರೆ, ಅವರಿಗೆ ಪಾತ್ರಕ್ಕೆ ನಿಂತ್ಕೊಂಡ್ರೆ ಮುತುಗುದು ಚೆನ್ನಾಗಿರ್ತಾರೆ, ಇದು ಬರಲ್ಲ, ವಾಕ್ಶೈಲಿ ಇರಲ್ಲ, ಇನ್ನು ಅಭಿನಯ ಬಂದಿರಲ್ಲ. ಈ ಕೊರತೆಗಳು ನನಗೆ ಎದ್ದು ಕಂಡು ನಾವು ಎಷ್ಟೋ ಕಡೆ ಕಂಡಿದ್ದೆ ನಾನು. ಇದು ಎಲ್ಲ ತಲುವೆ ನಮ್ಮ ವೃತ್ತಿರಂಗಭೂಮಿಲೂ ಇತ್ತು, ಇದರಲ್ಲೂ ಇದೆ ಅಂತ ಇಟ್ಕೊಂಡ್ರೆ ಇದು ಎಲ್ಲ ಕಡೆಯಲ್ಲೂ ಬಂದಿರತಕ್ಕಂಥ ಕೊರತೆ. ಇನ್ನು ಸಂಗೀತದ ಬಗ್ಗೆ
ಎಷ್ಟೋ ಜನಕ್ಕೆ ಹಾಡೋಕ್ಕೆ ಬರೋಲ್ಲ, ಅದು ಬಿಟ್ಟುಬಿಡಿ, ಅದು ಪಾಪ ಅದನ್ನು ಸಂಗೀತ ಇಲ್ಲಿದ್ದರೂ ಆಗ್ತಿರ್ತದೆ, ಅದೇನು ಪರವಾಗಿಲ್ಲ. ನಾಟಕಗಳು ಕೆಲವು ಸಂಗೀತ ನಾಟಕಗಳೇ ಬೇಕಾಗಿರ್ತದೆ. ಈಗ ಇದು ಸಂಗೀತ ನಾಟಕ ಸುಭದ್ರ ಕಲ್ಯಾಣ, ರಾಮಾಯಣ, ಕುರುಕ್ಷೇತ್ರ ಇಂಥವು ಮಾಡಿದಾಗ, ಜಲಂಧರ ಇಂಥ ನಾಟಕ ಮಾಡಿದಾಗ ಸಂಗೀತ ಬೇಕೇ ಬೇಕು. ಅಂಥಕ್ಕೆ ಕೊರತೆ ಆಗುತ್ತೆ, ಅಂಥ ಕೊರತೆಗಳು ಎಷ್ಟೇ ಇರ್ತವೆ. ಅದಕ್ಕೆ ನಾನು ಇಂಟ್ರೂ ಮಾಡಿಕೊಂಡು ತೊಗೊಂಡು ಹುಡುಗರನ್ನೆಲ್ಲ ತೊಗೊಂಡು ಮಾಡ್ತೀನಿ. ಅದು ಸಕ್ಸಸ್ ಆಗಿದೆ ಈಗ. ಹಾಂ ಸರ್, ಇಷ್ಟು ವರ್ಷದ ರಂಗಭೂಮಿ ಯಾತ್ರೆಯಲ್ಲಿ ಸರ್, ಅಂದಿನ ಮತ್ತು ಇವತ್ತಿನ ನಾಟಕಗಳ ಬೆಳವಣಿಗೆ ಮತ್ತು ವ್ಯತ್ಯಾಸಗಳು ಹೇಳೋದಾದರೆ, ಮತ್ತು ಇವತ್ತಿನ ಬೆಳವಣಿಗೆಗಳು ಅವತ್ತಿನ ಇದಕ್ಕೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ನಾಟಕಕ್ಕೆ ಅಂತ ಹೇಳಿದ್ರೆ? ಅವತ್ತಿನ ಬೆಳವಣಿಗೆ ಅವತ್ತಿಗೆ ಚೆನ್ನಾಗಿತ್ತು, ಇವತ್ತಿನ ಬೆಳವಣಿಗೆ ಇವತ್ತಿಗೆ ಚೆನ್ನಾಗಿದೆ. ಕಾರಣ ಏನಂದರೆ, ಅವತ್ತಿನ ಬೆಳವಣಿಗೆ ಭೀಮ ಭೂಮಿ ತೂಕದ ಗದೆಯನ್ನು ಹೊತ್ತುಕೊಂಡು ಈಶ್ವರನನ್ನು ಕೇಳ್ದ, ನೋಡಪ್ಪ ನೀನು ಬಂದು ವರ ಕೊಡಲಿಲ್ಲ ಅಂತಂದರೆ ನಾನೀಗ ತಲೆ ಕೊಟ್ಟು ಪ್ರಾಣ ಬಿಟ್ಬಿಡ್ತೀನಿ ಅಂತ ಈಶ್ವರ ಒಂದು ವರ ಕೊಟ್ಟ ಅಂತ ಒಂದು ಪೌರಾಣಿಕದಲ್ಲಿ ಒಂದು ಕಥೆ ಇದೆ ಅಲ್ಲಿ, ಗಜಗೌರಿ ವೃತ್ತದಲ್ಲಿ. ಆದರೆ ಇವತ್ತಿನ ಇದರಲ್ಲಿ ಅವನು ಹೇಳಿದರೆ ಪ್ರಶ್ನೆ ಆಗ್ತಾರೆ ಈಗಿನವರು, ವಿಜ್ಞಾನ ಚಿಂತಕರು ಜಾವಡಿ. ಅಲ್ಲ, ಭೂಮಿ ತೂಕದ ಗದೆ ಅವನು ಭೀಮ ಹೊತ್ಕೊಂಡಿದ್ದ ಅಂದರೆ ಗದೆನೇ ಭೂಮಿ ತೂಕದ ಇತ್ತು. ಗದೆ ಎತ್ಬೇಕಾದ್ರೆ ಅವನೆಷ್ಟು ತೂಕ ಇದ್ದ? ಇವೆರಡು ಎಷ್ಟು ತೂಕ ಆಯಿತು? ಭೂಮಿ ಎಲ್ಲಿತ್ತು ಅವಾಗ? ಇದು ಚಿಂತಕರದು. ಭೂಮಿ ತೂಕದ ಗದೆ ಹೊತ್ಕೊಂಡು ಹೋದ ಅಂದರೆ ಅದು ಆ ಕಾಲಕ್ಕೆ, ಅದು ಯಾರು ಕೇಳ್ತಿರಲ್ಲ. ಅಷ್ಟು ನೋಡ್ತಾ ಇದ್ರು, ಕೆಟ್ಟದಾಗ ಆಡಿದ್ರು ನೋಡ್ತಾ ಇದ್ರು. ಆ ಕಾಲದಲ್ಲಿ ನೀವೇನು ಹೇಳಿದ್ರು ಕೇಳ್ತಾ ಇದ್ರು, ಅಷ್ಟೊಂದು ಮುಂದುವರೆದಿರಲಿಲ್ಲ. ಅದು ಅವತ್ತಿಗೆ ಶ್ರೇಷ್ಠ. ಇವತ್ತು ಹಂಗಲ್ಲ. ಇವತ್ತು ಬಂದರೆ ರಾಮ ಅವನಿದ್ದೇನ್ರಿ, ಕೃಷ್ಣ ಅವನಿದ್ದೇನ್ರಿ, ದಶರಥ ಅವನೇನ್ರಿ, ಅದು ಸರಿಯಾಗಲಿಲ್ಲ ಕಣ್ರಿ. ರಾಮ ಇವತ್ತು ಸೀತೆಯನ್ನು ಸೀತಾಪರಿತ್ಯಾಗ ಮಾಡಿದ, ಆ ಥರ ಕಾಡಿ ಕಳಿಸಿದ್ದು, ಅವನು ಕಾರಿಗೆ ಹೋಗಿದ್ದು, ಸೀತೆಯನ್ನು ಮತ್ತಿರ್ಗ ನೀನು ಹೋಗು ನಾನು ಬಿಡಿಸಿದ್ದೀನಿ ಅಂತ ಹೇಳಿದ್ದು ನ್ಯಾಯವೇನ್ರಿ? ಹೆಣ್ಮಕ್ಳೇ ಕೇಳ್ತಾರೆ ಇವತ್ತು. ಇದರಿಂದ ಇದು ಇವತ್ತಿನ ಇದು. ಇನ್ನೊಂದು, ಅವತ್ತಿನ ಮೆಸೇಜ್ಗೂ ಇವತ್ತಿನ ಮೆಸೇಜ್ಗೂ ಇದು ಒಂದು ವೈವಿಧ್ಯ ಹೇಳಿದೆ ನಾನು ಅಷ್ಟೇ. ಅವತ್ತಿನ ಮೆಸೇಜ್ ಹೇಗಿತ್ತಪ್ಪ ಅಂದರೆ, ಇದೇ ರಾಮಾಯಣ ಹೇಳ್ತೇನೆ. ಹೌದಪ್ಪ, ಇವತ್ತು ರಾಮಾಯಣ ನೋಡಿದೆ, ರಾಮನ ಒಂದು ಮಾತೃಭಕ್ತಿ, ಪಿತೃಭಕ್ತಿ, ಭ್ರಾತೃಭಕ್ತಿ, ಆಮೇಲೆ ರಾಜ್ಯಭಾರ ಮಾಡ್ತಕ್ಕಂಥದ್ದು, ಇದು ಹೇಗಿತ್ತಪ್ಪ. ಏನಾರು ಒಂದು ಕನಿಷ್ಠ ಅಲ್ಲಿ ನೋಡಿದ ಒಂದು 4-10 ಜನ ಪರಿವರ್ತನೆ ಆಗೋದು. ರಾಮಾಯಣ ನೋಡಿದಾಗ ರಾಮನಂಗೆ ನಾವಿರ್ಬೇಕಪ್ಪ, ರಾಮನಂಗೆ ನಾವು ಉದಾಹರಣೆಗೆ ಇಲ್ಲೇ ನಮ್ಗೆ ಹೇಳೋದು, ಇಲ್ಲಿ ನಮ್ಮ ರಾಮಾಯಣ ಮಾಡಿದಾಗ ಅವನು ನಮ್ಮ ರಾಮನ ಪಾತ್ರ ಮಾಡಿದನು, ಗುರುಗಳೇ ಏನಪ್ಪ ನನಗೆ ಈ ರಾಮಾಯಣ ಎಷ್ಟು ಅಂದರೆ ನಾನು ನಾನ್ ವೆಜ್ ತಿಂತಾ ಇದ್ದೆ, ಬಿಟ್ಬಿಟ್ಟಿದ್ದೀನಿ ಗುರುಗಳೇ ಅಂದ ಅವನು. ಯಾಕಯ್ಯ ಬಿಟ್ಟೆ? ಆಹಾರ ನಿನ್ನಿಷ್ಟ ಕಡೆ ಅಂದೆ ನಾನು. ಯಾಕಯ್ಯ ಬಿಟ್ಟೆ? ಇಲ್ಲ ನನಗೆ ಏನೋ ಸಂತೋಷ ಬಿಡ್ತು. ಅದು ಅವ್ರವ್ರಿಗೆ ಸೇರಿದ್ದು, ಬಿಡಬೇಕು ಅಂತ ಹೇಳಿಲ್ಲ. ರಾಮನು ಕೂಡ ಇದನ್ನೇ ಕೊಟ್ಟು ಕರಿಜಿಕೆಯನ್ನು ಹೊಡೆದು ತರ್ಪಣ ಕೊಟ್ಟ ಅಂತ ಇದೆ. ಯಾರಿಗೆ? ಅವ್ರ ತಂದೆಗೆ ಭರತ ಶತ್ರುಘ್ನ ಬಂದು ಹೇಳ್ತಾರಲ್ಲ, ತಂದೆ ಸತ್ತೋದಂತ. ಅವಾಗ ಇಂಥ ಒಂದು ಇದಾಗಿ ನಿಂತ್ಕೊಳ್ತಾರೆ ಅವು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ಅವತ್ತಿನ ನಾಟಕಗಳು ಕೆಲವು ಮೆಸೇಜ್ ಚೆನ್ನಾಗಿ ಬಂದಿರೋವು. ಈ ರಾಮನ ಒಂದು ಹೇಗಿತ್ತು ರಾಜ್ಯಭಾರ, ರಾಮನ ಭ್ರಾತೃಭಕ್ತಿ, ಪಿತೃಭಕ್ತಿ, ಮಾತೃಭಕ್ತಿ, ಆಮೇಲೆ ಅವನು ಜನಗಳು ನಡ್ಕೊಳ್ಳೋದು, ಆಮೇಲೆ ದೀನ ದಲಿತರು, ಆಮೇಲೆ ಪ್ರಾಣಿಗಳು, ಅವ್ರನ್ನ ಚೆನ್ನಾಗಿ ಇದು ಮಾಡ್ಕೊಂಡಿದ್ದ. ಅವನು ವಾನರ, ಅವು ಕೋತಿಗಳು ಅಂತ ಬಿಡಲಿಲ್ಲ. ಇವರು ಸಣ್ಣ ಜಾತಿ ಇನ್ನೊಬ್ಬರು ಅಂತ ಹೇಳ್ಬಿಟ್ಟು ಯಾರು ನಮ್ಮ ಇವರು ಗುಹ, ಅವನು ಬೆಸ್ತರವನು ಅಂತ ಅವನೇನು ಕೀಳ್ಮಟ್ಟ ಕಾಣಲಿಲ್ಲ. ಆಗ ಹಂಗೆ ಸರ್ವೇ ಜನೋ ಸುಖಿನೋ ಭವಂತು, ಒಂದೇ ತೋಟದಲ್ಲಿ ಇರ್ತಕ್ಕಂಥವ್ರು ನಾವು ಅನ್ನತಕ್ಕಂಥದ್ದು, ನೀತಿ ಒಂದೇ ಜಾತಿ ಒಂದೇ ಅನ್ನತಕ್ಕಂಥದ್ದ ಸಾರಿದಂಥ ಒಂದು ಮೆಸೇಜನ್ನು ಬರ್ತಾ ಇತ್ತು. ಈಗಿನ ಸಾಮಾಜಿಕ ನಾಟಕದಲ್ಲಿ ಕೆಲವು ಮೆಸೇಜು ಚೆನ್ನಾಗಿದೆ, ಇಲ್ಲ ಅಂತ ಏನು ಹೇಳಲ್ಲ. ಇನ್ನು ಕೆಲವು ಬಹಳಷ್ಟು ಎಲ್ಲ ನಮ್ಮ ಇದು ಹೊರದೇಶದ ಒಂದು ಸಂಸ್ಕೃತಿ ನಮ್ಮೆಲ್ಲ ಬಂದಿರೋದ್ರಿಂದ ಆ ಕಡೆ ಹೊರಟು ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಒಂದಷ್ಟು ಬರಬಹುದು, ಒಂದಷ್ಟು ಬರದೇ ಇರಬಹುದು, ಎರಡೂ ಇದೆ. ಒಂದಷ್ಟು ಬರಬಹುದು, ಬರದೇ ಇರಬಹುದು, ಅದು ಏನು ಮಾಡೋಕ್ಕಾಗಲ್ಲ. ಅದನ್ನ ಎರಡೂ ಇದೆ. ವಿಡಂಬನೆ ನಾಟಕಗಳು ಇವರೇ ಮಾಡಿದಾರಲ್ಲ, ನಮ್ಮ ಕಂಪ್ನಿ ನಾಟಕ ಇವನ್ನೆಲ್ಲ ಯಾರು ನಮ್ಮ ಇವರು ನಾಟಕಗಳೇ ಮಾಡಿದಾರಲ್ಲ. ಹಾಂ ಸರ್, ಅದರಿಂದ ಹಾಗೂ ಬರ್ತದೆ. ಹಾಂ ಸರ್, ಇತ್ತೀಚೆಗೆ ಇವಾಗ ಹೊಸದಾಗಿ ಬರೋವಂಥ ಯುವ ಪೀಳಿಗೆ ಆಗಿರ್ಬೋದು ಅಥವಾ ನಾಟಕದಲ್ಲಿ ಆಸಕ್ತಿ ಯಾರಿಗಿರುತ್ತೆ ಅವ್ರು ಬರ್ತಾರಲ್ಲ ಸರ್, ಅಂಥವ್ರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಅವ್ರಿಗೇನು ಹೇಳಲ್ಲ. ನಾವು ಹೇಳ್ತಿರೋದು ಅಷ್ಟೇ, ರಂಗಭೂಮಿ ಬೆಳಿಬೇಕು, ರಂಗಭೂಮಿ ಬೆಳಿಬೇಕು. ರಂಗಭೂಮಿ ಬಿಟ್ಟು ಏನೂ ಇಲ್ಲ, ಇಡೀ ಪ್ರಪಂಚವೇ ಇಲ್ಲ. ಈ ಇಡೀ ಮನುಕುಲ ಹುಟ್ಟಿರೋದೇ ಅವತ್ತೇ ರಂಗಭೂಮಿ ಹುಟ್ಟಿತು. ನಾನು ಅದೊಂದು ವಿಷಯ ಎಲ್ಲೂ ಹೇಳ್ತೀನಿ. ನಾನು ರಂಗಭೂಮಿ ಮನುಕುಲ ಹುಟ್ಟಿದಾಗಲೇ ಹುಟ್ಟಿಬಿಡ್ತು. ರಂಗಭೂಮಿ ಹುಟ್ಟಿ 100 ವರ್ಷ ಆಗೈತೆ ಇನ್ನೊಂದು ಅಂತಂದರೆ ಅದೊಂದು ಮಾಡಕ್ಕಲ್ಲ, ಅದಕ್ಕಿಂತ ಮೊದಲೇ ಇತ್ತು. ರಂಗಭೂಮಿ ಅಂದರೆ ಪ್ರಪಂಚ ಪೂರ್ತಿ ಬಂದಿರತಕ್ಕಂಥದ್ದು.
ಈ ರಂಗಭೂಮಿಗೆ ಇವತ್ತು ತೊಡಗಿಸ್ಕೊಳ್ಳೋ ರೀತಿಯೇನಲ್ಲ, ಎಲ್ಲ ಆದಷ್ಟು ರಂಗಭೂಮಿಯನ್ನು ಬೆಳೆಸೋಕ್ಕೆ, ಅದನ್ನು ಉಳಿಸೋಕ್ಕೆ, ಮತ್ತು ಆ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಏನು ಬೇಕೋ ಅಷ್ಟೆಲ್ಲ ನೀವು ಮಾಡ್ತಾ ಬನ್ನಿ ಅಂತ ಮಕ್ಕಳಿಗೆ ಹೇಳ್ತೀವಿ. ಅವರೆಲ್ಲ ತೊಡಗಿಸ್ಕೊತಾ ಇದ್ದಾರೆ. ಈಗ ಮೊದಲನಷ್ಟಿಲ್ಲ. ಮೊದಲೆಲ್ಲ ಪಾತ್ರ ಮಾಡ್ಬೇಕಂದ್ರೆ ನಾಟಕ ಅಂತಂದರೆ ನಾಟಕವೇ ಅದೇನು ಬಿಡ್ರಿ, ಅದೇನು ಮಾಡೋಕ್ಕೆ, ಅದೇನೋ ಬಿಡು ನಾಟಕದನಂತೆ ಮನೆಗೆ ಸೇರಿಸಲ್ಲ ನಿಮಗೆ, ಈ ಮಟ್ಟಿತ್ತು. ಓದೋದು ಬಿಟ್ಟು ಅದೆಲ್ಲ ನಾಟಕ ಹೋಗ್ತಾ ಇದ್ದಾನಂತ. ಇದು ನಮ್ಮ ಸಿಂಧುವಳ್ಳಿ ಇದರಿಂದ ಎಷ್ಟೋ ಜನದ್ದು ಇದೆ. ಆದರೆ ಇವತ್ತು ಹಂಗಿಲ್ಲ. ರಂಗಭೂಮಿಗೆ ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ಮಕ್ಕಳನ್ನ ಸೇರಿಸೋದು, ಮಾಡೋದು, ಆ ಮಕ್ಕಳನ್ನ ರಂಗಭೂಮಿಗೆ ಕರ್ಕೊಂಡು ಹೋಗೋದು. ಆಮೇಲೆ ಚಿಕ್ಕ ಮಕ್ಕಳನ್ನು ಕೂಡ ಇಲ್ಲಿ ಕತೆ ಕೇಳೋಕೆ ಬೇಡ ಬನ್ನಿ ಅಂತ ಕರ್ಕೊಂಡು ಬಂದರೆ ಇಲ್ಲಿ ಕರ್ಕೊಂಡ್ಬರ್ತಾರೆ ನಮ್ಮ ರಂಗಮನೆಗಳು. ಇದು ಭಾಳಷ್ಟು ಮುಂದುವರೆದಿದೆ. ಅದರಿಂದ ಈಗ ನಮ್ಮ ಕಾಲಕ್ಕಿಂತಲೂ ಈಗಿನ ರಂಗಭೂಮಿ ಒಂದು ಶ್ರೇಷ್ಠತ್ವ ಪಡ್ಕೊಂಡಿದೆ ಬೆಳೆಯೋಕ್ಕೆ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಮೈಸೂರು ರಂಗಭೂಮಿಯಲ್ಲಿ ಬೆಳೆಸುವ ಮಜಲುಗಳು ಉಳಿದಿರ್ತಕ್ಕಂಥ ಮಜಲು, ಇದನ್ನು ಹೇಳ್ತೀನಲ್ಲ, ಇದು ಮೈಸೂರು ಮೊದಲೇ ಸಾಂಸ್ಕೃತಿಕ ರಾಜಧಾನಿ. ನನ್ನ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಚಾಮರಾಜ ನಾಟಕ ಸಭಾ ಅಂತ ಹೇಳ್ಬಿಟ್ಟು 1879-80ನೇ ಇಸ್ವಿನಲ್ಲೇ ಪ್ರಾರಂಭ ಮಾಡಿದ್ರು ಮಹಾರಾಜರು. ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಸಂಗೀತ, ಸಾಹಿತ್ಯ ಎಲ್ಲದೂ ಬಂದು ಹೋಗಿದೆ. ಇಲ್ಲಿ ನಾನು ಎದ್ದು ಕೊರತೆ ಕಾಣ್ತಾ ಇರೋದು ಸ್ವಲ್ಪ ಸಂಗೀತದ ಕೊರತೆ ಕಾಣ್ತಾ ಇದೆ, ಸಾಹಿತ್ಯದ ಕೊರತೆ ಕಾಣ್ತಾ ಇಲ್ಲ. ಸಾಹಿತ್ಯ ಸಾಕಷ್ಟು ಬಂದಿದೆ, ಸಾಹಿತ್ಯದ ಕೊರತೆ ಕಾಣ್ತಾ ಇಲ್ಲ, ಚೆನ್ನಾಗಿ ಬಂದಿದೆ. ಸಂಗೀತದ ಕೊರತೆ ಕಾಣ್ತಾ ಇದೆ. ಎಲ್ಲ ನಾಟಕ ನಾನೇ ಆಗಬೇಕು ಅಂತ ಇಲ್ಲ, ಯಾವುದೋ ರೀತಿಯಲ್ಲಿ ಅದಕ್ಕೆ ಸಂಗೀತ ಇರಲಿ. ಸಂಗೀತ ಇದ್ದರೆ ಅದು ನಿರ್ಜೀವ ವಸ್ತುವಾಗಿಬಿಡ್ತದೆ. ನಾಟಕನೇ ಆಗಲಿ, ಸಾಹಿತ್ಯನೇ ಆಗಲಿ ನಿರ್ಜೀವವಾಗಿಬಿಡ್ತದೆ. ಕೊನೆಗೆ ಅಟ್ಲೀಸ್ಟ್ ಒಂದು 4 ಏನಾದ್ರು ಸಣ್ಣ ಸಣ್ಣ ಹಾಡುಗಳು ಎಂಥದ್ದು ಇವೆಲ್ಲ ಈ ಕೊರತೆ ನನಗೆ ಎದ್ದು ಕಾಣ್ತಾ ಇದೆ. ಎಲ್ಲ ತಂಡಗಳಲ್ಲೂ ಕಾಣುತ್ತೆ ನನಗೆ, ಎಲ್ಲ ತಂಡಗಳಲ್ಲೂ ಅದನ್ನು ಮಾಡಬೇಕು ಅಂತ. ಅದಕ್ಕೆ ಅದೆಲ್ಲದು ಜೀವಂತವಾಗಿರಲಿ ಅಂತ ಕಾರಂತರು ಅವರೇ ಒಂದು ಆಧುನಿಕ ಸಂಗೀತವನ್ನು ಮಾಡಿ ಎಲ್ಲರಿಗೂ ಹಾಕಿದ್ರು ಅವರು, BV ಕಾರಂತರು. ಹಾಗೆ ಆ ಸಂಗೀತದೊಂದು ಕೊರತೆ ಎಲ್ಲದರಲ್ಲೂ ಇರಲಿ, ಸ್ವಲ್ಪನಾರು ಇರಲಿ. ನಾವು ಪೌರಾಣಿಕದಲ್ಲಿ ಆಡ್ದಂಗೆ ರಾತ್ರಿ ಎಲ್ಲ ಆಡೋದು ಬೇಡ, ಗಂಟೆಗಟ್ಟಲೆ ಆಡೋದು ಬೇಡ. ಅಟ್ಲೀಸ್ಟ್ ಒಂದು ನಾಟಕ 1.5 ಗಂಟೆ ನಾಟಕ ಇದೆ ಅಂತ ಇಟ್ಕೊಳ್ಳಿ. ಆ 1.5 ಗಂಟೆ ನಾಟಕದಲ್ಲಿ ಒಂದು 10 ನಿಮಿಷದಿಂದ 15 ನಿಮಿಷದ ಒಂದು ಮ್ಯೂಸಿಕ್ ಇರಲಿ ಅಂತ ನಾನು ಇದು ಆ ಕೊರತೆ ಎದ್ದು ಕಾಣ್ತಾ ಇದೆ. ಅದು ಎಲ್ಲ ನಮ್ಮ ತಂಡಗಳೆಲ್ಲದೂ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ, ಅಭಿಲಾಷೆ. ಹಾಂ ಸರ್, ಕೊನೆಯ ಪ್ರಶ್ನೆ, ರಂಗಭೂಮಿಯಲ್ಲಿ ನಿಮಗೆ ಬಂದಿರುವಂತಹ ಪ್ರಶಸ್ತಿಗಳು, ಸನ್ಮಾನಗಳ ಬಗ್ಗೆ ಹೇಳಿದರೆ? ಅದು ಹೇಳೋಕ್ಕೋದ್ರೆ ಎಷ್ಟೋ ಇದೆ, ಆದರೆ ಕೆಲವು ಮಾತ್ರ ತಗೊಳ್ಳಿ. ರಂಗಭೂಮಿಗೆ ನಾನು ಮಾಡಿದಕ್ಕೋಸ್ಕರ ಬಂದಿದ್ದು ನೋಡಿ, ಒಂದು ಮಾತ್ರ ಹೇಳ್ತೇನೆ ನಾನು. ನಮ್ಮ ರಂಗಭೂಮಿಯಲ್ಲಿ ನಾಟಕ ಬರೆದಾರಿಗೆ ಕೊಟ್ಟಿದ್ದಾರೆ ಪ್ರಶಸ್ತಿನ, ನಾಟಕ ಮಾಡಿದಾರಿಗೆ ಕೊಟ್ಟಿದ್ದಾರೆ, ನಾಟಕದ ಕಂಪ್ನಿ ಕೊಟ್ಟಿದ್ದಾರೆ. ಆದರೆ ರಂಗಗೀತೆಗಳಿಗೋಸ್ಕರ ಕೊಟ್ಟಿರಲಿಲ್ಲ. ನಾನು ರಂಗಗೀತಾಂಜಲಿ ತಂಡ ಅಂತ ಕಟ್ಟಿ ರಂಗಗೀತೆಗಳನ್ನು ಉಳಿಸಿ ಬೆಳೆಸಬೇಕು ಅಂತ ಮಾಡಿದ್ದಕ್ಕೆ ನನಗೆ ರಂಗಗೀತೆಗೋಸ್ಕರಲೇ ಆ ಗೋಲ್ಡ್ ಮೆಡಲ್ ಅಂದರೆ ಬಂಗಾರದ ಪದಕವನ್ನು ಕೊಟ್ಟು ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸ್ತು. ಇನ್ನು ನಾವು ಹೋಗಿ ಲೆಗ್ ಹಾರ್ಮೋನಿಯಂ ನುಡಿಸಿದ್ದಂಕಲೇ ಎದ್ದು ಬಂದುಬಿಟ್ರು. ನಾನು ನೋಡೇ ಇಲ್ಲ, ಹಿಂದ್ಗಡೆ ಬಂದು ಕೂತು ನಿಂತ್ಕೊಂಡಿದ್ದಾರೆ ಯಾರು, ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು. ನಾನು ಮುಂದೆ ನಿಲ್ಸ್ಕೊಂಡು ಆಡ್ರಪ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಆ ಜನಗಳಿದ್ರಾಗ ಆಡಿಸ್ತಾ ಇದ್ದೀನಿ. ಹಿಂದೆ ಅವ್ರು ನಿಂತ್ಕೊಂಡಿದ್ದು ನೋಡಿ ಜನವಲ್ಲ ನಿಂತ್ಕೊಂಡು ಅಪ್ಪಾರು ಬಂದಿದ್ದಾರೆ. ನಾವೇ ತಿರುಗಿ ನೋಡ್ತೀನಿ. ಅವ್ರು ಹಿಂಗಂದ್ರು, ನುಡ್ಸಪ್ಪ ನಿನ್ನ ಕೈಲಿ ಸರಸ್ವತಿ ಓಡಾಡ್ತಾ ಇದ್ದಾರೆ ಕಣಪ್ಪ, ನುಡ್ಸಪ್ಪ ಅಂದರು. ಆವಾಗ ಅವ್ರು ಕರೆದು ಅವಾಗಲೇ ಅನೌನ್ಸ್ ಮಾಡಿಬಿಟ್ರು. ಅನೌನ್ಸ್ ಮಾಡಿ ಅವರ 80 ವರ್ಷದ ಒಂದು ಇದರಲ್ಲಿ 80,000 ದುಡ್ಡು ಕೊಟ್ಟು ಆಸ್ಥಾನ ವಿದ್ವಾನ್ ಇವತ್ತಿನಿಂದ ಇವರು ಪುಟ್ಟಣ್ಣಯ್ಯನವರು ಅಂತ ಒಂದು ದೊಡ್ಡದಾದ ಇದರಲ್ಲಿ ಗೋಲ್ಡ್ ದರದಲ್ಲಿ ಹಾಕಿಸಿ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಇದು 2ನೇದು ನನಗೆ ಪ್ರಶಸ್ತಿ. ಇನ್ನು ನಾಟಕದ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪದ್ದಣ್ಣ ಪ್ರಶಸ್ತಿ ಬಂದಿದೆ, ಹೊಯ್ಸಳ ಪ್ರಶಸ್ತಿ ಬಂದಿದೆ, ಶಂಕರೇಗೌಡರ ಪ್ರಶಸ್ತಿ ಬಂದಿದೆ. ಇನ್ನು ಆಮೇಲೆ ಡೆಲ್ಲಿ ನಾಟಕದ ಅಕಾಡೆಮಿ ಪ್ರಶಸ್ತಿ ಬರಬೇಕಾಗಿತ್ತು, ಈ ವರ್ಷ ಬರ್ಬೋದು, ಮುಂದಕ್ಕೆ. ಆಮೇಲೆ ದಕ್ಷಿಣ ವಲಯ ಪ್ರಶಸ್ತಿ ಬಂದಿದೆ ನನಗೆ ಮಡ್ರಾಸಲ್ಲಿ. ಅವರು ನಮ್ಮ ಉಪಾಧ್ಯಾಯ ಇದ್ದಾಗಲೇ ಅಲ್ಲಿಗೆ ಹೋಯಿದ್ರು. ಇನ್ನು ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ, ಎಲ್ಲರೂ ಕೊಟ್ಟಿದ್ದಾರೆ, ಗೌರವಿಸಿದ್ದಾರೆ. ನನಗಿನ್ನೇ ಬೇಕು. ಇನ್ನೊಂದು ನಾನು ಇದ್ರ ಮುಖೇನ ಹೇಳೋದು, ರಂಗಭೂಮಿ ಬೆಳಿಬೇಕು, ಉಳಿಬೇಕು, ಯಾವ ಪ್ರಕಾರನೇ ಆಗಿರಲಿ. ಅದು ನಾಟಕ ಸಾಮಾಜಿಕ ಆಗಿರಲಿ, ಐತಿಹಾಸಿಕ ಆಗಿರಲಿ, ಪೌರಾಣಿಕ ಆಗಿರಲಿ, ಜಾನಪದ ಆಗಿರಲಿ, ಯಾವ ನಾಟಕ ಆಗಲಿ ಉಳಿಬೇಕು, ಬೆಳಿಬೇಕು. ಇದು ಮಾಡಬೇಕಾದ್ರೆ ಇನ್ನೂ ಪ್ರೋತ್ಸಾಹ ನಮ್ಮ ಹಳಬರೆಲ್ಲ ಏನು ಕೊಡ್ತಾಯಿದ್ರು, ಈಗಿನ ಹುಡುಗರನ್ನ ತಂದು ಈ ಸಂಘಟನೆ ಮಾಡ್ತಕ್ಕಂಥವ್ರು ಇನ್ನೂ ದೃಢವಾಗಿ ಕೊಟ್ಟು ಅದನ್ನು ಉಳಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಆ ಕಲಾ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ.